ಸ್ನೇಹಿತರೆ, ಆದಿಯಿಂದಲೂ ಸೃಷ್ಟಿಯ ಮೂಲ ಸ್ತ್ರೀ ಎಂಬುದರಲ್ಲಿ ತರ್ಕಗಳಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಅವಳದೇ ಆದ ಗೌರವ ಸ್ಥಾನಮಾನಗಳಿವೆ. ಅವಿನಾಶಿ ಸಂಜೀವಿನಿ ಹೆಣ್ಣು, ವಿಶಿಷ್ಟ ಶಕ್ತಿಗಳ ಸಂಗಮ, ಮಮತೆ, ಕರುಣೆ, ವಾತ್ಸಲ್ಯ, ಅಕ್ಕರೆ ಮತ್ತು ಭೂಮಿ ತೂಕದ ತಾಳ್ಮೆಯುಳ್ಳ ಸ್ತ್ರೀ ಒಂದು ಪ್ರಬಲ ಶಕ್ತಿ. ಕವಿ ಶಿವರುದ್ರಪ್ಪ ಹೇಳುವಂತೆ, ಆಕಾಶದ ನೇಲೆಯಲ್ಲಿ ಚಂದ್ರಧಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಅಂದರೆ ಸಾಕೆ ಅನ್ನುವ ಹಾಗೆ ಆಕೆಯ ಬದುಕು ವಿಭಿನ್ನವಾದದ್ದು. ಇಂದು ಆತಂಕದ ಶತಮಾನದಲ್ಲಿ ನಾವಿದ್ದೇವೆ. ಹೆಣ್ಣಿನ ಬದುಕು ಆತಂಕದ ನಡುವೆ ಸಾಗುತ್ತಿದೆ. ಅವಳನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ. ಆಕೆ ವಿಶ್ವಮಾತೆ, ವಿಶ್ವದಾತೆ. ಇದನ್ನು ಮೀರಿ ಪುರುಷ ತನ್ನ ಅಟ್ಟಹಾಸವನ್ನು ಮಾಡಿದರೆ ಏನಾಗಬಹುದು ಎಂಬುದನ್ನೇ ಒಂದು ಕಾಲ್ಪನಿಕ ಕಥೆಯ ಮೂಲಕ ನಾನು ನಿಮಗೆ ಹೇಳುವುದಕ್ಕೆ ಬಂದಿದ್ದೇನೆ. ಒಂದು ಊರಿನಿಂದ 4 ಜನ ಸ್ನೇಹಿತರು ಜೊತೆಯಾಗಿ 15 ದಿನಗಳ ಕಾಲ ಸುತ್ತಾಡಲು ಕರಾವಳಿಯ ಒಂದು ಊರಿಗೆ ಬರುತ್ತಾರೆ. ಯಾವ ಊರಿಗೆ ಬರುತ್ತಾರೆ, ಅವರು ಬಂದ ಮೇಲೆ ಏನಾಗುತ್ತೆ, ಯಾಕೆ ಹೀಗಾಗುತ್ತೆ ಅನ್ನೋದನ್ನ ನೀವೇ ನೋಡಿ. ಎಷ್ಟು ಲೇಟ್ ಮಾರಾಯ ಅವರದ್ದು. ಇಲ್ಲಿಂದ ಅಲ್ಲಿಗೆ ಹೋಗುವಾಗ ರಾತ್ರಿ ಆಗತ್ತೆ. ಹೇಳಿದ ಅರ್ಥವೇ ಆಗೋದಿಲ್ಲ. ಹೌದು. ಬೇಗ ಬನ್ನಿ ಅಂತ ಹೇಳಿದ್ದೆ. ಸಂಜು ಬಂದ್ರು ನೋಡು. ನೋಡು ಈಗ ಬರ್ತಾ ಇದ್ದಾರೆ. ಯಾಕೆ ಇಷ್ಟು ಲೇಟು? ಅದ್ ಬಿಡು, ನೈಟ್ ಇಂದ ಮೊಬೈಲ್ ಯಾಕೆ ಸ್ವಿಚ್ ಆಫ್ ಮಾಡಿದ್ಯಾ? ಎಷ್ಟು ಕಾಲ್ ಟ್ರೈ ಮಾಡಿದೆ ಗೊತ್ತಾ? ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಯಾಕೆ? ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ ಅಷ್ಟೇ. ಅದಕ್ಕೆ ಏನಿವಾಗ? ಏನಿವಾಗ ಅಂದ್ರೆ ನಿನ್ಗೋಸ್ಕರ ಹಗಲು ರಾತ್ರಿ ಒಂದ್ ಜೀವ ಕಾಯ್ತಿರುತ್ತೆ ಅಂತ ಅರ್ಥ ಆಗಲ್ಲ ನಿನ್ಗೆ? ಹೇ ಸಾರಿ ಲೇಟ್ ಆಗುತ್ತೆ. ಹೋಗೋಣವಾ? ಎಲ್ಲಿಗೆ ಹೋಗೋದು? ಕರಾವಳಿ ಸೈಡ್ ಟೂರ್ ಹೋಗೋಣ. ಅಲ್ಲಿ ಗುಡ್ಡಿ ಕ್ರಾಸ್ ಅನ್ನೋಂಥ ಊರಿದೆ, ತುಂಬಾ ಚೆನ್ನಾಗಿದೆ. ಅಲ್ಲೆಲ್ಲ ನೋಡಬಹುದು. ಸಂಜು ಅಲ್ಲೇನಾದ್ರೂ ವ್ಯವಸ್ಥೆ ಮಾಡಿದೆ ನಮಗೆ? ಹಾ, ಅಲ್ಲಿ ರಾಜು ಅನ್ನೋರಿಗೆ ನಾನು ಫೋನ್ ಮಾಡಿದ್ದೆ. ಹೌದಾ? ಹೌದು. ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಾ? ನಂಗೆ ಎಷ್ಟು ಭಯ ಆಗ್ತಿದೆ ಗೊತ್ತಾ? ಸ್ವಲ್ಪ ಬೇಗ ಹೋಗೋ. ಇನ್ನು ಎಷ್ಟೊತ್ತು ಬೇಕು? ಇನ್ನೇನು ಹೆಚ್ಚು ದೂರ ಇಲ್ಲ. ನೀನು ಯಾಕೆ ಹೆದರ್ತೀಯ ಹೇಳು? ನಿನ್ನ ಜೊತೆ ನಾನಿದ್ದೀನಿ ತಾನೆ. ನೀವಿಬ್ಬರು ಇಲ್ಲೇ ಇರಿ, ನಾವು ಜಸ್ಟ್ ಬಂದ್ವಿ. ಸಂಜು ಇನ್ನು ಎಷ್ಟು ದೂರ ಇದೆ ಮರೆ? ಇನ್ನು 1 ಕಿಲೋಮೀಟರ್ ಇದೆ ಅಷ್ಟೇ. ಹೇ ಮಧು, ನಂಗೆ ಯಾಕೋ ಭಯ ಆಗ್ತಿದೆ, ಬೇಗ ಹೋಗುವ. ನಾನು ಇರುವಾಗ ನಿಂಗೆ ಯಾಕೆ ಭಯ ಪ್ರೀತಿ? ಸರಿ ಹೋಗುವ.
ಹೇ ವಾಚ್ಮ್ಯಾನ್, ಹಲೋ ವಾಚ್ಮ್ಯಾನ್. ಸಂಜು, ಇವನೇನು ಬಹಳ ವಿಚಿತ್ರವಾಗಿದ್ದಾನೆ. ಹೌದು, ಇವನೊಬ್ಬ ಒಂಥರ ವಿಚಿತ್ರ ವ್ಯಕ್ತಿ. ಹೋಯ್ ಹೋಯ್ ವಾಚ್ಮ್ಯಾನ್. ಹಲೋ, ರಾಜು ಅವರು ಈ ಮನೆಗೆ ನಮ್ಮನ್ನು ಕಳಿಸಿದ್ರು. ಹಲೋ, ಕೇಳಿಸ್ತಾ ಇಲ್ವಾ? ರಾಜು ಅವರು ಈ ಮನೆಗೆ ನಮ್ಮನ್ನು ಕಳಿಸಿದ್ರು. ಯಾವ ರಾಜು? ರಾಜು ಅವರು ಈ ಮನೆಗೆ ರಾಜು ಕಳಿಸೋದಾ? ಹಾ. ಸಂಜು, ಹಾ, ಈ ಮನೇಲಿ ಯಾರು ಇಲ್ಲ ಅನ್ಸುತ್ತೆ. ಇಲ್ಲ ಕಣೋ, ರಾಜು ಅವರು ಹೇಳಿದ್ರು ಇಲ್ಲೊಬ್ರು ಅಡುಗೆ ಭಟ್ರು ಇದಾರಂತ. ಬಂದೆ. ಯಾರು ನೀವು? ರಾಜು ಅವರು ಕಳಿಸಿದ್ರು ಈ ಮನೆಗೆ. ಹಾ, ಬಂದ್ರೆ? ಹೌದು. ಪ್ರಯಾಣ ಚೆನ್ನಾಗಾಯ್ತಾ? ಪ್ರಯಾಣ ಚೆನ್ನಾಗಿತ್ತು, ಒಳ್ಳೆ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಹಾ, ಊಟಕ್ಕೆ ರೆಡಿ ಆಯ್ತು, ಬನ್ನಿ. ಹೌದಾ, ಆಯ್ತು ಸರಿ. ಹೇ ಸಂಜಯ್, ಸಂಜಯ್, ಏನಾಯ್ತು ನಿಂಗೆ? ಯಾಕೇನಾಯ್ತು? ಏನಾದರೂ ಕೆಟ್ಟ ಕನ್ಸ್ ಕಂಡ್ಯಾ? ಹಾ, ಹೌದು, ಅದೇ ಕನಸು ದಿನ ಬೀಳ್ತಾ ಇದೆ. ಬರೀ ಕನ್ಸ್ ತಾನೆ, ಏನಾಗಲ್ಲ. ಬೇಗ ಎದ್ದು ಬಾ ಮಾರಯ್ಯ. ಆಯ್ತು, ನೀನು ಹೋಗು, ನಾನು ಬರ್ತೇನೆ. ಹಲೋ ಅಮ್ಮ. ಹಾಂ, ಹೀಗೆ ಬಂದೆ. ಇಲ್ಲ, ಆಗಬೇಕಷ್ಟೇ. ನಿಮ್ದಾಯ್ತಾ? ಅಮ್ಮ ಆಮೇಲೆ ಮಾಡ್ತೆ. ಹಾಯ್ ಪ್ರೀತಿ. ಹಾಯ್ ಮಧು, ತಿಂಡಿ ತಿಂದಿಯಾ? ಹಾ, ತಿಂಡಿ ತಿಂದೆ. ನೀನೇನು ಚಾಕ್ಲೇಟ್ ತಿಂತಿದ್ಯಾ? ಹಾಂ, ನನಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ. ಹೌದಾ, ನನಗೂ ಕೂಡ ತುಂಬ ಇಷ್ಟ ಅದು. ತೆಗೋ, ತಿನ್. ಓಕೆ, ಥ್ಯಾಂಕ್ ಯು. ಅದು ನಾನು ಕಚ್ಚಿ ತಿಂದದ್ದು. ಪರವಾಗಿಲ್ಲ ಬಿಡು, ನೀನಲ್ವಾ? ಐ ಲವ್ ಹಾಂ, ಚಾಕ್ಲೇಟ್. ನನಗೆ ಹೇಳಿದ ಅನ್ಕೊಂಡೆ.
ಮಧು, ನಿನ್ನ ಮದುವೆ ಯಾವಾಗ? ಆಗಬೇಕು. ಹುಡುಗಿ ಹುಡ್ತಾ ಇದ್ದೆ. ನಿಂದು ಯಾವಾಗ? ಈ ಸಲ ಆಗಬೇಕು, ಆದರೆ ಹುಡುಗ ಸಿಗ್ಬೇಕಲ್ವಾ? ಹೌದಾ? ಯಾವ ಥರ ಹುಡುಗ ಬೇಕು ನಿಂಗೆ? ಅಯ್ಯೋ, ಹುಡುಗನ ಮುದ್ದಾಗಿರ್ಬೇಕು, ನಾನು ತುಂಬ ಕೇರ್ ಮಾಡಬೇಕು. ಟೋಟಲಿ ಹೇಳಬೇಕಂದ್ರೆ ನಿನ್ನ ಥರ ಇರಬೇಕು. ಹೌದಾ? ನನ್ನ ಥರವಾ? ನಾನಾಗಬಾರ್ದಾ? ನಾನಾಗಿ ಹೇಳಲಿಲ್ಲ, ನೀನು ಒಪ್ಕೊಂಡ್ರೆ ನನಗೂ ಓಕೆ. ಒಪ್ಗೆನಾ? ಎಷ್ಟು ಟೈಮಿಂದ ನಾನು ನಿನ್ನ ಇಷ್ಟಪಡ್ತಿದ್ದೆ ಗೊತ್ತಾ? ಹೌದಾ? ನಾನು ಅಷ್ಟೇ. ಹೌದಾ? ನಿಂಗೂ ಇಷ್ಟ ಇತ್ತಾ? ಮತ್ತೆ ಯಾಕೆ ಇಷ್ಟು ದಿನ ಹೇಳಲೇ ಇಲ್ಲ? ಎಲ್ಲದಕ್ಕೂ ಹೇಳಬೇಕಂದ್ರೆ ಟೈಮ್ ಬರಬೇಕಲ್ಲ. ಟೈಮಾ? ಹೇ, ಆ ರೀತಿ ನೋಡಬೇಡ, ನಾಚಿಕೆ ಆಗುತ್ತೆ. ಹೇ ಪ್ರೀತಿ, ನಿಂತ್ಕೋ, ಮಾತಾಡಬೇಕು. ಏನು ಮಾತಾಡ್ತಿದ್ರು ಮನೇಲಿ ಬಂದು ಮಾತಾಡು. ಹೇ ಪ್ರೀತಿ, ನಿಂತ್ಕೋ, ಮಾತಾಡಬೇಕು. ಪ್ರೀತಿ, ನಿಂತ್ಕೋ. ಏ ಹುಡುಗಿ, ನಿಂತ್ಕೋ. ನಿಂತ್ಕೋ. ಮಾಡ್ಬಿಡೆ, ನಾನು ತಿನ್ ಮಾಡಿ ತಡಾಗ್ತಲ್ಲ ನಾತಿ. ಹಾಂ ಸರ್, ನಮಸ್ತೆ ನಮಸ್ತೆ. ಇಲ್ಲ ಸರ್, ಊರಿಗೆ ಬಂದಿದ್ದೆ ಹೋದ ತಿಂಗಳೇ. ಬೇರೆ ಏನೋ ಒಂದು ಸ್ವಲ್ಪ ಕೆಲಸ ಇತ್ತು ಊರಲ್ಲಿ, ಹಾಗೆ ಬಂದುಬಿಟ್ಟಿದ್ದೆ ಅರ್ಜೆಂಟಲ್ಲಿ. ಯಾರಿಗೂ ಹೇಳಿಲ್ಲ. ಹೌದು. ಹಾಂ ಸರ್, ಅದು ನೆನಪಿದೆ. ಯಾವತ್ತೂ 1 ಮಂತ್ ಪೇಮೆಂಟ್ ರೆಂಟ್ ಕಟ್ಟೋದು ಬಾಕಿ ಇತ್ತು ಇದೆ. ಹಾಂ ಸರ್, ಬಂದುಬಿಡ್ತೀನಿ. ನೆಕ್ಸ್ಟ್ ಮಂತ್ ಬಂದುಬಿಡ್ತೀನಿ ಸರ್. ಹೌದೌದು. ಇಲ್ಲ ಸರ್, ಮಿಸ್ ಮಾಡಲ್ಲ. ಏನಕ್ಕೆ ಹಂಗೆ ಹೇಳ್ತಿದ್ದೀರಾ? ಎಸ್, ಓಕೆ, ಬರ್ತೀನಿ ಸರ್. ಇಲ್ಲ ಸರ್, ನಿಮ್ಗೆ ಫೋನ್ ಮಾಡಿದೆ, ನಾಟ್ ರೀಚೇಬಲ್ ಇತ್ತು. ನಮ್ಮೂರಲ್ಲಿ ಬೇರೆ ರೀಚ್ ಆಗಲ್ಲ ನೆಟ್ವರ್ಕು. ಮಿಸ್ ಮಾಡಲ್ಲ ಸರ್. ಏನು ಸರ್ ಹಿಂಗೆ ಹೇಳ್ತಿದ್ದೀರಾ ಸರ್? ಸರ್, ಬಂದುಬಿಡ್ತೀನಿ ಸರ್. ಇಷ್ಟು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ ತಾನೇ? ಏನಕ್ಕೆ ಹಂಗೆ ಹೇಳ್ತಿದ್ದೀರಾ? ಅಷ್ಟು ನಂಬಲ್ಲ ನೀವು? ಅಲ್ಲ ಸರ್, ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಸರ್. ನೀವು ನೋಡಿದ್ರೆ ಈ ಥರ ಮಾತಾಡ್ತಿರಲ್ಲ ಸರ್. ಹೌದು ಸರ್, ಮುಂದಿನ ತಿಂಗಳು ಬಂದುಬಿಡ್ತೀನಿ. ಹಾಂ ಹೌದು ಸರ್, ಇರೋದು 1 ತಿಂಗಳು ಪೇಮೆಂಟ್ ಸರ್. ಸರ್, ಕೊಡ್ತೀನಿ ಸರ್. ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಸರ್? ಬರ್ತೀನಿ ಸರ್, ಕನ್ಫರ್ಮ್ ಸರ್. ಏನು ಸರ್ ಹಂಗೆ ಮಾತಾಡ್ತಿದ್ದೀರಾ ಸರ್? ಏನೇ ಟೆನ್ಷನಲ್ಲಿದೆಯಾ? ಅದು ಏನಂತ ಹೇಳಿ, ನಾನಿವಾಗ ಪ್ರೆಗ್ನೆಂಟ್. ಹೌದಾ? ತುಂಬ ಖುಷಿ ಆಗ್ತಿದೆ. ಏನು ಖುಷಿನಾ? ಅವತ್ತು ಸುಮ್ಮನಿರು ಅಂತ ಹೇಳ್ದೆ ತಾನೆ, ಇವಾಗ ಖುಷಿ ಅಂತೆ. ಮನೆಯವ್ರಿಗೆಲ್ಲ ನಾನು ಏನಂತ ಹೇಳಿ? ಯಾಕೆ ಹೆದರ್ತೀಯಾ? ಬೇಗ ಮದುವೆ ಆಗೋಣ ಆಯ್ತಾ? ನೀನ್ ಮದ್ವೆ ಆಗೋವರೆಗೂ ಇದು ಹೊಟ್ಟೆಲ್ ಹೀಗೆ ಇರುತ್ತಾ? ಹಾಗಾದ್ರೆ ಇವಾಗ ಏನು ಮಾಡೋದು ಹೇಳು? ಬೇಗ ಮದ್ವೆ ಆಗು ಪ್ಲೀಸ್. ಇವಾಗಂತೂ ಮದುವೆ ಆಗೋಕ್ಕಾಗಲ್ಲ. ಇನ್ನೂ 1 ವರ್ಷ ತನಕ ಮದುವೆ ಆಗೋಕ್ಕಂತೂ ಆಗಲ್ಲ. ಏನು 1 ವರ್ಷನಾ? ಅಲ್ಲಿವರೆಗೂ ಇದನ್ನ ನಾನು ಹೇಗೆ ಇಟ್ಕೊಳ್ಳಿ?
ಹಾಗಾದ್ರೆ ಅದನ್ನ ತೆಗೆಸಿ ಬಿಡುವ. ನಿನಗೇನು ತಲೆ ಕಿಲೆ ಕೆಟ್ಟಿದ್ಯಾ? ಇಷ್ಟೊಂದು ಓದ್ಕೊಂಡು ಈ ಥರ ಮಾತಾಡ್ತಿದ್ಯಲ್ಲ, ಇದು ನಾಚಿಕೆ ಆಗಲ್ವಾ? ಮತ್ತೆ ಏನು ಮಾಡೋದು ಹೇಳು? ನೀನು ನನ್ನ ಮದುವೆ ಆಗು, ಇಲ್ಲ ಅಂದರೆ ಇದ್ರ ಜೊತೆ ನಾನು ಏನಾದರೂ ಮಾಡ್ಕೋತೀನಷ್ಟೇ. ಓಕೆ ಟೆನ್ಷನ್ ಮಾಡ್ಕೋಬೇಡ, ಇದ್ರ ಬಗ್ಗೆ ಆಲೋಚನೆ ಮಾಡುವ ಬಾ. ನೀನು ಹೋಗು, ನಾನು ಮತ್ತೆ ಬರ್ತೆ. ಹಲೋ ಉಮೇಶ, ದುಡ್ದಾಗ ಎಷ್ಟು ದಿನ ಆಯ್ತಾ ನೀನು? ಬಡ್ಡಿನೂ ಕೊಡ್ಲಿ, ಹೊಸ್ತಲ್ಲೂ ಕೊಡ್ಲಿ, ನಾಟಕ ಆಡ್ತಿದ್ದೆ ನೀನು. ಹುಡುಗ ಕಳ್ಸಿ ಕೊಟ್ರೆ ಅವ ಯಾಕೆ ಕಳ್ಸಿ ಕೊಡ್ತೇನೆ? ಯಾರು ಕತಿ ಅಂತ ಹೇಳ್ಬಾರ್ದು ನೀನು. ದುಡ್ಬೇಕಷ್ಟೇ, ನಾಳೆ ದುಡ್ಬೇಕು ನಂಗೆ. ಅಲ್ಲಿ ಕಾಣ ಅವೆರಡು ಅಕ್ಕಿಗಳು ಎಷ್ಟು ಚಂದಿದ್ದು. ಹೌದು ಮಾರೆ, ಎಂತವ್ರು ಮಾಡಿ ಪಟಾಯಿಸ್ಕೊಂಡು ಕಾಣ ನಾನು ಹೆಂಗ್ ಪಟಾಯಿಸ್ತಿ ಅಂತ. ಬಾಸ್, ಸಿಗರೇಟ್ ಕೊಡಿ. ಲೇಸ್ ಕೊಡಿ. ಏಯ್ ಬೋಳಿ ಮಗನೇ, ನಮ್ಮ ಹುಡುಗರಿಗೆ ಹೊಡಿತೀನ ನೀನು? ಏಯ್ ಮಗನೇ, ಹೆಣ್ಣು ಅಂದ್ರೆ ಏನು ಆಟದ ಬೊಂಬೆ ಅಂತ ಅನ್ಕೊಟ್ಯಾ? ಈ ಭೂಮಿ ತಾಯಿನೂ ಹೆಣ್ಣು, ನಿನ್ನ ಹೆತ್ತವಳು ಒಬ್ಳು ಹೆಣ್ಣು ಕಣಲೇ. ಇನ್ನೆಲ್ಲಾದ್ರೂ ಹೆಣ್ಮಕ್ಳು ತಂಟೆ ಬಂದ್ರೆ ಮಗನೇ
ಏ ಹುಡುಗಿ, ಯಾರು ನೀನು? ಇಲ್ಲೇನು ಮಾಡ್ತಿದ್ದೀಯಾ? ಏ ಹುಡುಗಿ, ನಿಂತ್ಕೋ ನಿಂತ್ಕೋ. ಮಧು, ಗೀತಾ, ಸಂಜಯ್ ಏನಾಯ್ತು? ಅಲ್ಲೊಂದು ಹುಡುಗಿ ಭೂತ. ಅಲ್ಲಿ ಏನಿಲ್ಲ, ಏನೂ ಇಲ್ಲ ಅಲ್ಲಿ. ಭೂತ. ಈ ಕಾಲದಲ್ಲೂ ಭೂತ ಇದೆಯಾ? ನಿಮ್ಮ ಭ್ರಮೆ ಅಷ್ಟೇ. ಯಾಕೆ ಹಾಗೆ ಹೇಳ್ತೀಯಾ? ಅಲ್ಲಿ ಗೆಜ್ಜೆ ಶಬ್ದ ಕೇಳಿಸ್ತಿಲ್ವಾ? ನಿನ್ಗೇನೋ ಆಗಿದೆ. ಏನೂ ಇಲ್ಲದೆ ಏನೇನೋ ಇದೆ ಅಂತೆ ಮರೆಯ. ಹೋಗಿ ಮಲ್ಗೋ, ನಮಗೂ ನಿದ್ರೆ ಬರ್ತಾ ಇದೆ. ಬಾರಿ. ಗೀತಾ
ಹೇಳೆ ಗೀತಾ. ಓಯ್ ಪ್ರೀತವ್ರೆ ಎಲ್ಲ ಯಾಕೆ ಮನ್ಕೊಂಡ್ರಿ? ಓಯ್ ಬಟ್ರೆ ಕಾಫಿ. ಇಲ್ಲಿ ಕಾಣಿ ಪ್ರೀತವ್ರೆ ಎಲ್ಲ ಮನ್ಕೊಂಡ್ರಿ ಕಾಣಿ. ಹೇ ಪ್ರೀತಿ, ಎದ್ದೇಳೆ. ಪ್ರೀತಿ, ಏನೇ ನಿಂದು ಬೆಳಗ್ಗೆ? ನಾನು ಯಾಕೆ ಇಲ್ಲಿ ಬಂದೆ? ಅದೇ ನಾನು ಕೇಳ್ತಾ ಇರೋದು. ನೈಟ್ ನನ್ನ ಜೊತೆ ರೂಮಲ್ಲಿ ತಾನೇ ಮಲ್ಗಿದ್ದೆ, ಇಲ್ಯಾಕೆ ಬಂದೆ? ರಾತ್ರಿ ಸಂಜೆ ಹೇಳಿದ ಭೂತ ಬಂದು ಈ ಕೆಲಸ ಮಾಡಿರ್ಬೋದಾ? ಹಾ, ನಿನ್ ಬಾಯಲ್ಲಿ ಈ ಮಾತಾ? ಹೌದು, ಭೂತನೇ. ಈ ಮನೆಯಲ್ಲಿ ಏನೇನೋ ವಿಚಿತ್ರ ನಡೀತಾ ಇದೆ. ಎಂತ ಭೂತ? ಇಷ್ಟು ದಿವಸ ನಾವು ಮನೆಗೆ ಇರ್ಲಿಯಾ? ಭೂತು ಇಲ್ಲ ಎಂತೂ ಇಲ್ಲ. ನೀನು ಶುರು ಮಾಡ್ದ್ಯಾ? ಇವಾಗ ಬಾ, ಗೀತಾ ಅವ್ರೆ ಎಂತ ತಿಂಡಿ ಮಾಡೋದು? ಏನಾದ್ರೂ ಮಾಡಿ. ಪ್ರೀತಿ ರೆಡಿಯಾ? ಹಾ, ರೆಡಿ. ರೆಡಿ ಅಲ್ಲ, ಹೋಗಿ ಬರೋಣ? ಇಬ್ರು ಯಾವ ಕಡೆ ಹೊರಟ್ರಿ? ಏನಿಲ್ಲ ಪಾಪ, ನಿನ್ನೆ ಹೆದರ್ಕೊಂಡಿದ್ಲಿ ಇವಳು. ಭಟ್ರು ಹೇಳಿದ್ರು ಹತ್ರದ ಹೆಸರು ಇದೆ ಅಂತ. ಹೋಗಿ ಬರ್ತೀವಾಯ್ತಾ? ಓಹೋ, ಪ್ರೀತಿ ಮೇಲೆ ಪ್ರೀತಿ ಉಕ್ಕಿ ಹರಿತಾ ಇದೆ. ನಮ್ಮನ್ನ ಕರೆದ್ರೆ ನಾವು ಬರ್ತಿದ್ವಪ್ಪ. ಏನೋ ಮಧು, ಏನೋ ವಿಷಯ? ಏನಿಲ್ಲ, ಸರಿ ನಾವು ಹೋಗುವ. ಹಾ. ಬರ್ತೇವಾಯ್ತಾ? ಆಯ್ತಾಯ್ತು, ನಮ್ಮ ಹುಡುಗಿ ಸ್ವಲ್ಪ ಜಾಗ್ರತೆ. ಕೊಳ್ಳಿ, ಮುಂದ್ವಾ. ಮಧು, ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು. ಏನ್ ಹೇಳು? ಯಾವಾಗ ಮದ್ವೆ ಆಗ್ತೀಯ ನನ್ನ? ಮದುವೆನಾ? ನಾನಾ? ನಿನ್ನ? ನನ್ನಲ್ದೆ ಬೇರೆಯನ್ನಾಗ್ತೀಯಾ? ಅದೇ ನನ್ನ ಮಾತು ಪೂರ್ತಿ ಕೇಳು. ನೀನ್ ಮದುವೆ ಆಗ್ತೀಯ ಅನ್ನೋದ್ರೊಳಗೆ ನೀನ್ ಬೇರೆ. ಏನ್ ಒಳಗೆ? ಯಾವಾಗ ಆಗ್ತೀಯಾ? ಬೇಗ ಹೇಳು. ಸರಿ, ಹಾಗಾದ್ರೆ ಇಲ್ಲೇ ತಲೆ ಕಟ್ಬಿಡ್ಲಾ? ಹಾ, ಆಯ್ತು, ಕಟ್ಟು ಬಾ. ಸರಿ, ಹೋಗುವ, ಕಟ್ತೇನೆ. ಹಾ. ಪ್ರೀತಿ, ಬಾ ಕೂತ್ಕೋ. ಏನೋ ನಿಂದು? ಅವಾಗ ತಾಳಿ ಕಟ್ತೆ ಅಂದೆಲ್ಲ. ನಂಗೆ ಗೊತ್ತಿಲ್ಲ, ಇವಾಗಲೇ ಕಟ್ಟಿಬಿಡು ಪ್ಲೀಸ್. ನೋಡ್ ಪ್ರೀತಿ, ಬಾ ಕೂತ್ಕೋ. ಪ್ರೀತಿ, ನಾ ಈ ಕ್ಷಣದಲ್ಲಿ ನಿನ್ನ ಮದುವೆ ಆಗಿ ಬಿಡ್ಬೋದು. ಆದ್ರೆ ಏನು? ನೋಡ್ ಪ್ರೀತಿ, ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ನಮಗೇನು ಕೊರತೆ ಬಾರದಂತೆ ಎಷ್ಟು ವರ್ಷ ಸಾಕಿದ್ದಾರೆ. ನಾವು ಇವತ್ತು ಇಷ್ಟು ಖುಷಿಯಾಗಿದ್ದೇವಂದ್ರೆ ಅದಕ್ಕೆ ಅವರೇ ಕಾರಣ. ಅವರಿಗೊಂದು ಆಸೆ ಇರುತ್ತಲ್ವಾ, ತಮ್ಮ ಮಕ್ಕಳ ಮದುವೆ ನೋಡಬೇಕು, ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು ಅಂತ. ಅಂಥದ್ರಲ್ಲಿ ಅವ್ರಿಗೆ ಹೇಳ್ದೆ ಮದುವೆ ಆಗೋದು ಎಷ್ಟು ಸರಿ ಪ್ರೀತಿ? ಅವ್ರ ಋಣ ಅಂತೂ ನಮ್ಮ ತೀರ್ಸೋದು ಸಾಧ್ಯವಿಲ್ಲ. ಅವ್ರಿಗೆ ಚಿಕ್ಕ ಆಸೆ ಆದ್ರೆ ನಾವು ಇಳಿಸ್ಬೋದಲ್ಲ. ಹೌದಲ್ಲ, ಎಷ್ಟು ಒಳ್ಳೆ ಆಲೋಚನೆ ಮಾಡಿದೆ. ಯೋಚನೆ ಅಲ್ಲ ಪ್ರೀತಿ, ಇದು ನಮ್ಮ ಕರ್ತವ್ಯ. ನೀನೀಗ ಮದುವೆ ಆಗೋಣ ಅಂದ್ರೂ ನಾನಾಗಲ್ಲ. ಮೊದಲು ಮನೆಯವ್ರನ್ನೆಲ್ಲ ಒಪ್ಸಿ ಆಮೇಲೆ ಮದುವೆ ಆಗೋಣ. ಸರಿ ಕೊಳ್ಳಿ, ಹಾಗೆ ಆಗಲಿ. ಹೀಗೆ ಹತ್ರ ಬಂದು ಮದುವೆ ಆಸೆ ಆಯಿತು ನನಗೆ. ಇನ್ನು ಈ ಥರ ಬಂದರೆ ಅವರಿಬ್ರ ಥರ ಆಗಬಾರ್ದಷ್ಟೇ. ನಾನು ಹಾಗೆ ಮಾಡ್ತೇನೆ ನೋಡು. ಏನೋ ಹಾಗೆ ಮಾಡ್ತೀಯಾ? ಹೇ ಕೊಳ್ಳಿ, ನಿಂತ್ಕೊಳ್ಳೆ, ನಿಂತ್ಕೋ, ಓಡಬೇಡ, ನಿಂತ್ಕೋ. ಹೇ ಸಂಜು, ಮೊನ್ನೆಯಿಂದ ಟೊಂಬರಲ್ಲಿ ಇದೆಯಾ ನೀನು? ಪ್ರತಿದಿನ ಅದೇ ಕನಸು ಬೀಳ್ತಾ ಇದೆ.
ಯಾಕೆ ಅಂತ ಗೊತ್ತಾಗ್ತಿಲ್ಲ. ಅಲ್ಲ, ನಮ್ಮ ಮನೇಲಿ ಏನೋ ವಿಚಿತ್ರ ನಡೀತಾ ಇದೆ. ಇದೆಲ್ಲ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಹೇ, ಏನಾಗಲ್ಲ, ಒಂದು ಕೆಲಸ ಮಾಡುವ. ನಂಗೆ ಗೊತ್ತಿರೋ ಒಬ್ಬರು ಇದ್ದಾರೆ, ಅವರನ್ನು ನಾಳೆ ಕರೆಸ್ತೀನಿ, ಸರಿಯಾ? ಅವರೇ ಇದಕ್ಕೆ ನನ್ನ ಸೊಲ್ಯೂಷನ್ ಕೊಡ್ತಾರೆ. ಆಯ್ತಾಯ್ತು, ಹಾಗೆ ಮಾಡು. ಇದೇ ಥರ ನಡೀತಾ ಇದ್ರೆ ತುಂಬ ಹಿಂಸೆ ಆಗುತ್ತೆ ಕಣೋ. ಏನಾಗಲ್ಲ, ಬಾ, ನಾನಿದ್ದೀನಿ, ಬಾ. ಸರಿ, ಹೋಗುವ. ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ? ಪ್ರಾಣಿಯಾಗಿ, ಮನುಷ್ಯನಾಗಿ? ಮನುಷ್ಯನಾಗಿ ಗಂಡಾಗಿ ಹುಟ್ಟಿದ್ದೆ. ಸಂಜಯ್, ಆಳವಾಗಿ ಯೋಚನೆ ಮಾಡಿ ಹೇಳು. ನಿನಗೆ ಬೀಳುತ್ತಿರುವ ಕನಸಿಗೂ ನೀನು ಕಾಣ್ತಿರೋ ವಿಚಿತ್ರ ಹುಡುಗಿಗೂ ಏನಾದರೂ ಸಂಬಂಧ ಇದೆಯಾ? ಇದೆ. ಏನು ಸಂಬಂಧ? ವಿವರವಾಗಿ ಹೇಳೋಕ್ಕಾಗತ್ತಾ? ಹೇಳ್ತೀನಿ. ಹಾಗಾದರೆ ಏನು ಸಂಬಂಧ ಅಂತ ವಿಸ್ತಾರವಾಗಿ ಹೇಳೋಕ್ಕಾಗತ್ತಾ? ಹೇಳ್ತೀನಿ. ಹಾಗಾದರೆ ಸರಳವಾಗಿ ಹೇಳು. ಅದು ಹಿಂದೆ ನಾನು ಇದೇ ಗುಡ್ಡೆ ಕ್ರಾಸ್ ಅನ್ನೋ ತವರಿನಲ್ಲಿ ಪಾಳೆಗಾರನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಒಂದು ದಿನ ಅಯ್ಯೋ ಅಪ್ಪಯ್ಯ, ಅಯ್ಯೋ ಅಪ್ಪಯ್ಯ, ಅಪ್ಪಯ್ಯ, ಅಯ್ಯೋ. ಮಗ, ಎಂತಾಯ್ತು? ಎಂತಕ್ಕೆ ಮಲ್ಕೊಂಡಿದ್ಯಾ? ಎಂತಕ್ಕೋ ಗೊತ್ತಿಲ್ಲ ಅಪ್ಪಯ್ಯ, ತುಂಬ ಹೊಟ್ಟೆ ನೋಯ್ತಿತ್ತು. ಕಸ ಎಂತ ಮಾಡಿ ಕೊಡುದು ನನಗೆ? ಅದೆಲ್ಲ ಬೇಡ ಅಪ್ಪಯ್ಯ, ಸ್ವಲ್ಪ ಹೊತ್ತು ಮನ್ಕೊಂಡ್ರೆ ಸರಿಯಾದ. ನೀವು ಕೆಲ್ಸಕ್ಕೆ ಹೋಗಿ ಬನ್ನಿ, ನಾನು ಸ್ವಲ್ಪ ಹೊತ್ತು ತಡೆದು ಬರ್ತಿ. ಹಂಗಾರೆ ಕೆಲ್ಸಕ್ಕೆ ಹೋಗಿ ಬಬ್ದ, ಜಾಗ್ರತೆ. ಸರಿ ಅಪ್ಪಯ್ಯ. ಗುಲಾಬಿಯ ಕಳಣ
ಮಗಳೇ ಎಂತಾಯ್ತಬ್ಬಿಯ ಮಗಳೇ ಅಯ್ಯೋ ಅಯ್ಯೋ ಎಂತಾಯ್ತು ಮಗಳೇ, ಅಯ್ಯೋ ಇರೋದೊಬ್ಬಳು ಮಗಳು ನನಗೆ, ನಿನಗೆ ಏನಾಯ್ತಬ್ಬಿಯ? ಅಯ್ಯೋ ದೇವ್ರೆ ಮಗಳೇ ಎಂತಾಯ್ತಬ್ಬಿಯ? ಅಯ್ಯೋ ಬಬ್ಬರಿಯ ಏನಾಯ್ತು ಮಗಳೇ? ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ಇಂಥ ಪರಿಸ್ಥಿತಿ ಬರ್ತಾಯ್ತಲ್ಲ ನನಗೆ. ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ಇರುವುದೊಂದು ಮಗಳು ಇಂಥ ಪರಿಸ್ಥಿತಿ ಬಂತಲ್ಲ ದೇವ್ರೆ ನನಗೆ. ಅಯ್ಯೋ ದೇವ್ರೆ, ಎಂಥ ಭಾಗ್ಯ ಪಡ್ತೀನಪ್ಪ ನಾನು. ಅಯ್ಯೋ ದೇವ್ರೆ. ಹೀಗೆಲ್ಲ ಒಂದು ಮಾತಿದೆ ಗೊತ್ತಾ, ಕೊಂದು ಕೊಲೆ ಬೆನ್ನು ಬಿಡೋದಿಲ್ಲ ಅಂತ. ಅದೇ ರೀತಿ ಇದೇ ಜನ್ಮದಲ್ಲಿ ಕೊಲೆಯಾಗಲಿ ಬಲಾತ್ಕಾರವಾಗಲಿ ಆತ್ಮಗಳು ಕಾಯ್ತಾ ಇರ್ತವೆ. ಇವನು ಈ ಊರಿಗೆ ಕಾಲಿಡಿದ ತಕ್ಷಣ ಅವುಗಳು ಕಾಡೋಕೆ ಶುರು ಮಾಡಿದವೆ. ಇದಕ್ಕೆಲ್ಲ ಏನು ಪರಿಹಾರ ಗುರುಗಳೇ? ಪರಿಹಾರ ಇದೆ. ಬರುವ ಅಮಾವಾಸ್ಯೆ ದಿವಸ ಅಘೋರ ಹೋಮ ಮಾಡಿದರೆ ಆತ್ಮಕ್ಕೆ ಮೋಕ್ಷ ಸಿಗುತ್ತೆ. ಆಗ ಇವನ ಪ್ರಾಣಕ್ಕೂ ಯಾವುದೇ ತೊಂದರೆ ಆಗೋಲ್ಲ. ನೋಡಿ ಗುರುಗಳೇ, ದಿನಾಲು ಇದೇ ಶಬ್ದ. ನೋಡು ಮಧು, ಎಲ್ಲ ಶಬ್ದಗಳನ್ನು ಆಲಿಸು. ಯಾರು ನೀನು? ಏನಾಗಬೇಕು? ಎದುರು ಬಾ, ನಿನ್ನ ಸಮಸ್ಯೆ ಪರಿಹಾರ ನಾನು ಕೊಡ್ತೀನಿ. ಹೇಳು, ನಿಂಗೇನು ಬೇಕು ಹೇಳು, ನಾನು ಅದಕ್ಕೆ ಪರಿಹಾರ ಕೊಡ್ತೀನಿ. ನನ್ನ ಬಗ್ಗೆ ನಿಂಗೆ ಗೊತ್ತಿಲ್ಲ, ಮಂತ್ರದಿಂದ ಬಂಧಿಸ್ಬಿಡ್ತೀನಿ. ಏನಾಗ್ಬೇಕು ಹೇಳು, ನಾನು ಪರಿಹಾರ ಕೊಡ್ತೀನಿ. ನನಗೆ ಅವನ ಪ್ರಾಣ ಬೇಕು. ಸಂಜು ಸಂಜು, ನಾನು ಯಾಕೆ ಬಿಟ್ಟೋದೆ ಸಂಜು? ಹೊಟ್ಟೆಲಿರೋ ಮಗುಗೆ ನಾನು ಏನಂತ ಹೇಳಿ ಸಂಜು?
ನಾನು ಸಮಸ್ಯೆಯ ಪರಿಹಾರ ಮಾಡ್ತಾ ಇದ್ದೆ. ಆದರೆ ಹಲವು ವರ್ಷಗಳಿಂದ ಕಾದ ಆತ್ಮಸ್ಥಿತಿ ಹೇಗಿದೆ ಗೊತ್ತಾ? ಹಸಿದ ಹೆಬ್ಬುಲಿಯಂತೆ ಆಗಿದೆ. ಇವತ್ತು ಆ ಆತ್ಮ ತನ್ನೆಲ್ಲ ಆಸೆಯನ್ನು ಈಡೇರಿಸಿಕೊಳ್ತು. ಒಂದು ವಿಚಾರ ಹೇಳ ಗೀತಾ, ಸದಾ ನೆನ್ಪಿಟ್ಕೋ, ಹೆಣ್ಣಿನ ಕಣ್ಣಲ್ಲಿ ಕಣ್ಣೀರು ತರಿಸಿದ್ರೆ, ಅವಳ ಬದುಕಿನ ದೀಪ ಆರಿಸ್ಬಿಟ್ರೆ 7 ಜನ್ಮದಲ್ಲೂ ಅದರ ಪಾಪವನ್ನು ಅನುಭವಿಸ್ಬೇಕಾಗತ್ತೆ. ಹೆಣ್ಣುಗಳು ಕೂಡ ಸ್ವಚ್ಛಂದ ಬೇಕು ಅಂತ ಆಕಾಶದಲ್ಲಿ ಹಕ್ಕಿ ಆದ್ರೆ ಆಗಸದಲ್ಲಿ ರಣಹದ್ದುಗಳು ಕಾಣಿಸಿಕೊಂಡು ರೆಕ್ಕೆ ಮುರಿದು ಹೋಗುತ್ತೆ. ನಿನ್ನ ಬದುಕು ಕೂಡ ರೆಕ್ಕೆ ಮುರಿದ ಹಕ್ಕಿ ತರ ಆಗಿದೆ ನೋಡು. ಬದುಕನ್ನ ಮೊದಲಿಂದ ಬದುಕಲು ಸಾಧ್ಯವಿಲ್ಲ. ಇದ್ದ ಬದುಕನ್ನೇ ಬಿದ್ದು ಹೋಗದಾಗೆ ಸಮಸ್ಯೆಯನ್ನು ಒದ್ದು ಗೆದ್ದು ಬರುವುದೇ ಜೀವನ, ಅದೇ ಸಂಜೀವನ.